ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ತೊಗರಿಬೇಳೆ ಹೋಳಿಗೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯುಗಾದಿ ಹಬ್ಬ ನಮ್ಮ ಹಿಂದೂ ಜನಗಳಿಗೆ ಹೊಸ ವರ್ಷದ ಹಬ್ಬ ಇದ್ದಾಗೆ. ಈ ಹಬ್ಬದ ದಿನ ತೊಗರಿಬೇಳೆ ಅಥವಾ ಯಾವುದೇ ಆಗಿರಲಿ ಸ್ವೀಟ್ನ ಮಾಡಿಬಿಟ್ಟು ಮನೆ ಮಂದಿಯೆಲ್ಲ ಖುಷಿಯಿಂದ ತಿನ್ನುವುದು ಒಂದು ಪಾರಂಪರಿಕ ಸಂಪ್ರದಾಯವಿದೆ. ಹಾಗಿದ್ದರೆ ಇವತ್ತು ಈ ಒಂದು ಹಬ್ಬಕ್ಕೆ ಹೋಳಿಗೆ ಸ್ಪೆಷಲ್ ಮಾಡ್ತಾ ಇರೋದು. ತೊಗರಿಬೇಳೆ ಆಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು, ಅಥವಾ ಕಾಯಿ ಹೋಳಿಗೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಹೋಳಿಗೆ ಮಾಡಿಕೊಂಡು ಊಟ ಮಾಡುವುದು ಒಂದು ಪದ್ಧತಿ ಇದೆ. ಈ ದಿನ ಬೇವು ಬೆಲ್ಲ ಸಿಹಿ ಕಹಿ ಅಂತ ಹೇಳ್ಕೊತ ಆಚರಣೆ ಮಾಡ್ಕೊತ ಎಣ್ಣೆ ಸ್ನಾನ ಮಾಡಿ ಪೂಜೆ ಮಾಡಿ ಹಬ್ಬದ ಊಟನ ಮಾಡ್ತಾರೆ. ಹಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ತೊಗರಿಬೇಳೆಯ ಹೋಳಿಗೆನ ಯಾವ ರೀತಿ ಮಾಡೋದಂತ ನಾನು ನಿಮಗಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 3 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನು ಇಲ್ಲಿ ಬಳಸ್ತಾ ಇರೋದು ನಾನು ತುಂಬ ಮೆತ್ತಗಿರುತ್ತೆ. ಇಡೀ ರಾತ್ರಿ ಇಟ್ಟರೂ ಕೂಡ ಎಷ್ಟು ಕೂಡ ಬಿರುಸಾಗೋದಿಲ್ಲ, ತುಂಬ ಮೃದುವಾಗೇ ಇರುತ್ತೆ. ಹಾಗೆ ಇಲ್ಲಿ ನಾನು ಮಾಡ್ತಾ ಇರೋ ಪ್ರಕಾರನೇ ನೀವು ಕರೆಕ್ಟಾಗಿ ಅಳತೆ ಪ್ರಕಾರ ಮಾಡೋದ್ರಿಂದ ನಿಮಗೆ ಹಿಟ್ಟಾಗಿರ್ಬೋದು ಅಥವಾ ಹೂರಣ ಆಗಿರ್ಬೋದು ಏನೂ ಕೂಡ ಹೆಚ್ಚು ಕಮ್ಮಿ ಆಗೋದಿಲ್ಲ. ನೆಕ್ಸ್ಟ್ ನೋಡಿ, 3 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಇಲ್ಲಿ ಅರಿಶಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊತ ಕಲಿಸ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿಲ್ಲ. ನಿಮಗೇನಾದರೂ ಉಪ್ಪು ಬೇಕನ್ನೋಗಿದ್ರೆ ಚಿಟಿಕೆ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಇರಲಿಲ್ಲ ಅಂದರೂ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ನಾವು ನಾರ್ಮಲ್ಲಾಗಿ ಚಪಾತಿ ಮಾಡೋದಕ್ಕೆ ಏನು ನಾಡ್ತೀವಲ್ವ ಅದಕ್ಕಿಂತ ಅಳಕಾಗಿರಬೇಕು, ಅಂದರೆ ಸ್ವಲ್ಪ ಮೆತ್ತಗಿರಬೇಕು. ಹಾಗೆ ಇದನ್ನು ನಾನು ಹೋಳಿಗೆ ಮಾಡೋದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಹಿಟ್ಟನ್ನು ನಾದ್ಬಿಟ್ಟು ಇಡೋದ್ರಿಂದ ನಮ್ಮ ಹೂರಣ ಆಗಿರ್ಬೋದು, ಹೋಳಿಗೆಗೆ ಏನೇನು ಬೇಕು ಎಲ್ಲ ರೆಡಿ ಆಗೋವರೆಗೂ ಇದು ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಫಸ್ಟಿಗೆ ಇದನ್ನು ನಾದ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಅಡುಗೆಗಳನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ನಾದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡ್ತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆನ ನಾನು ಕುಕ್ಕರ್ನಲ್ಲೇ ಕುದಿಸ್ಕೊತಾ ಇದ್ದೀನಿ. ನಾರ್ಮಲ್ಲಾಗಿ ಎಲ್ಲರೂ ಏನು ಮಾಡ್ತಾರೆ, ಒಂದು ಪಾತ್ರೆಯಲ್ಲಿ ಆದರೂ ಕುದಿಸ್ಕೊತಾರೆ. ಕುಕ್ಕರ್ನಲ್ಲಿ ಕೂಡ ಮಾಡ್ಕೋಬೋದು, ತುಂಬ ಸುಲಭವಾಗಿ ಮಾಡ್ಕೋಬೋದು. ಟೈಮ್ ಹಿಡಿಯುತ್ತೆ ಅನ್ನೋ ಹಾಗೆ ಇಲ್ಲ, ಈಸಿಯಾಗಿ ಆಗಿಬಿಡುತ್ತೆ. ಒಂದು ಹಾಫ್ ಆನ್ ಅವರ್ನಲ್ಲಿ ನಿಮಗೆ ಹೋಳಿಗೆ ತಯಾರಿ ಆಗುತ್ತೆ. ನೋಡಿ, ನಾನಿಲ್ಲಿ 2 ಕಪ್ ಆಗುವಷ್ಟು ತೊಗರಿಬೇಳೆನೇ ತೊಗೊಂಡಿದ್ದೀನಿ. ಅದಕ್ಕೆ 8 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ ಏನಿದೆ ನೋಡಿ, ಅದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ನಾನಿಲ್ಲಿ ಕಟ್ಟಿನ ಸಾರನ್ನ ಮಾಡ್ಕೊಳೋದ್ರಿಂದ, ಕಟ್ಟಿ ಬೇಕಾಗಿರೋದ್ರಿಂದ ಅದಕ್ಕೂ ಕೂಡ ಸ್ವಲ್ಪ ನೀರು ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆಯಿಂದ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಕೈಯಿಂದ ಅಥವಾ ಒಂದು ಸ್ಪೂನಿನ ಸಹಾಯದಿಂದ ತೀರಿಸ್ಕೋಬೇಕಾಗುತ್ತೆ. ಇದನ್ನು ನಾನಿಲ್ಲಿ ನಾರ್ಮಲ್ಲಾಗಿ 1 ಅಥವಾ 2 ವಿಸಿಲ್ನ ಹಾಕ್ಕೋಬೇಕಾಗುತ್ತೆ. ನಾನು ಇಲ್ಲಿ 1 ವಿಸಿಲ್ನ ಹಾಕಿಬಿಟ್ಟು ಇನ್ನೊಂದು ವಿಸಿಲ್ ಬರೋದ್ರೊಳಗಡೆ ಬಂದ್ ಮಾಡ್ಕೊಂಡಿರ್ತೀನಿ. ಯಾಕಂತಂದರೆ ತುಂಬ ಮೆತ್ತಗಾಯಿತು ಅಂದರೆ ನಮಗೆ ಹೂರಣ ರೆಡಿ ಆಗೋದಿಲ್ಲ. ಹಾಗಾಗಿ ನೋಡಿ, ಇವಾಗ ನಾನಿಲ್ಲಿ 1 ವಿಸಿಲ್ ಹೊಡೆಸ್ಕೊಂಡಿದ್ದೀನಿ. ಇನ್ನೊಂದು ವಿಸಿಲ್ ಬರೋದ್ರೊಳಗೆ ಬಂದ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆಗಬೇಕು. ನೋಡಿ, ಕಾಣ್ತಾ ಇದೆಯಲ್ಲ, ಇಷ್ಟು ಬಂದರೆ ಸಾಕಾಗುತ್ತೆ. ನಮಗೆ ಇದು ಮುರಿಬೇಕು. ಬೇಳೆ ಏನಿದೆಯಲ್ವ ಅದು ಕೈಯಲ್ಲಿ ಮುಟ್ಟಿದರೆ ಮೆತ್ತಗಾಗಬೇಕು. ಹಾಗಂತೇಳಿ ಪೂರ ಮೆತ್ತಗಾಗಬಾರ್ದು. ನೋಡಿಕೊಂಡ್ರೆ ಇದೇ ರೀತಿ ನೀವು ಕುಕ್ಕರ್ನಲ್ಲಿ ಮಾಡ್ಕೊಳೋ ಹಾಗಿದ್ರೆ 1 ವಿಸಿಲ್ನ ಹೊಡಿಸಿ ಇನ್ನೊಂದು ವಿಸಿಲ್ ಬರೋದ್ರೊಳಗೆ ಬಂದ್ ಮಾಡ್ಕೊಂಡ್ಬಿಡಿ. ಈ ರೀತಿ ಮಾಡಿದರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಕಟ್ಟಿಗೆ ಬೇಕಾಗಿರುವಂಥದ್ದನ್ನು ನಾನು ಸೈಡಿಗೆ ಸರಿಸಿಟ್ಟಿದ್ದೀನಿ. ನಾನು ಕಟ್ಟಿನ ಸಾರನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಇವಾಗ ಬೇಳೆನ ಯಾವ ರೀತಿ ಕುದಿಸ್ಕೋಬೇಕು ಅಂತ ನಿಮಗೆ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಬೇಳೆ ಏನಿದೆ ನೋಡಿ, ನಾನು ಮೊದಲಿಗೆ ತೆಗೆದಿಟ್ಕೊಂಡಿದ್ನಲ್ವ, ನೀರು ಬಸಿದಿಟ್ಕೊಂಡಿರುವಂತಹ ಬೇಳೆನ ತೊಗೊಂಡು ಇದಕ್ಕೆ ಕರೆಕ್ಟಾಗಿ 1.5 ಕಪ್ ಆಗುವಷ್ಟು ಬೆಲ್ಲ ತೊಗೋಬೇಕು. ನಾನಲ್ಲಿ 2 ಕಪ್ ಆಗುವಷ್ಟು ಬೇಳೆ ತೊಗೊಂಡಿದ್ನಲ್ವ, 2 ಕಪ್ಪಿಗೆ 1.5 ಕಪ್ ಆಗುವಷ್ಟು ಬೆಲ್ಲನ ತೊಗೋಬೇಕಾಗುತ್ತೆ. ಇನ್ಮೇಲೆ ಬರುವಂಥ ಪ್ರೊಸೀಜರ್ ಏನಿದೆ ಅದು ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲ ಅಂತಂದರೆ ಮಿಸ್ ಆಯಿತು ಅಂದರೆ ನಿಮಗೆ ಹೂರಣ ಅಳಕಾಗುತ್ತೆ ಅಥವಾ ಗಟ್ಟಿಯಾಗಿಬಿಡುತ್ತೆ. ಕರೆಕ್ಟಾಗಿ ಹದವಾಗಿ ಬರಬೇಕು ಅನ್ನೋ ಹಾಗಿದ್ರೆ ಈ ಒಂದು ಪ್ರೊಸೀಜರ್ನ ಮಿಸ್ ಮಾಡದೆ ನೋಡ್ಕೊಳ್ಳಿ. ಈಗ ನೋಡಿ, ಬೆಲ್ಲ ಕುದ್ದಿದೆ. ಬೆಲ್ಲ ನೋಡಿ ಈ ರೀತಿ ನೀರಾದಾಗ ಇದಕ್ಕೆ ನಾನೀಗ ಒಂದು ಅರ್ಧ ಕಪ್ ಆಗುವಷ್ಟು ಇಲ್ಲಿ ಕೊಬ್ಬರಿ ಪುಡಿನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ
ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಒಣ ಕೊಬ್ಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಏಲಕ್ಕಿ ಪುಡಿನ ಕುಟ್ಟಿ ಪುಡಿ ಮಾಡ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ, ಬೆಲ್ಲ, ಬೇಳೆ, ಕೊಬ್ಬರಿ ಮತ್ತು ಏಲಕ್ಕಿ ಎಲ್ಲವೂ ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಕುದೀತಾ ಇರಬೇಕಾದ್ರೆ ನೀವು ಒಂದು 2 ಸತಿ ಕೈಯಿಂದ ತಿರುಗಿಸ್ತಾ ಬನ್ನಿ, ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ಬೇಳೆ ಮತ್ತು ಬೆಲ್ಲ ಎರಡೂ ಕರೆಕ್ಟಾಗಿ ಹದವಾಗಿ ಬಂದಿದೆ ನೋಡಿ. ಇವಾಗ ಬೆಲ್ಲ ಏನಿದೆ ಕರಗೋಕೆ ಸ್ಟಾರ್ಟ್ ಆಗಿ ಮತ್ತು ತಿಕ್ನೆಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈ ರೀತಿ ತಿಕ್ಕಾಗಬೇಕು. ಇವಾಗ ಇದನ್ನು ಫ್ಲೇಮ್ನ ಬಂದ್ ಮಾಡ್ಕೋಬೇಕು. ಇದು ಬಿಸಿ ಇದ್ದಾಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಈ ರೀತಿ ಒಂದು ಪೂರನ್ ಪೋಲಿ ಮೇಕರ್ ಅಂತೇಳಿ ಆನ್ಲೈನಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಈ ರೀತಿ ನಿಮ್ಮ ಹತ್ರ ಇಲ್ಲ ಅನ್ನೋ ಹಾಗಿದ್ದರೆ ನೀವು ಇದನ್ನು ಮಿಕ್ಸಿ ಜಾರಿಗಾದರೂ ಹಾಕ್ಕೋಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಬಿಸಿ ಇದ್ದಾಗೆ ನಾನು ಇದನ್ನು ಹಾಕ್ತಾ ಇರೋದು, ಯಾಕಂತಂದರೆ ಇದನ್ನು ಎಷ್ಟು ಸ್ಪೀಡ್ ಮಾಡ್ಕೊತೀವೋ ಅಷ್ಟು ಜಲ್ದಿ ಇದು ಈ ರೀತಿ ಹೂರಣ ರೆಡಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಪೂರನ್ ಪೋಲಿ ಮೇಕರ್ ಅನ್ನುವಂತಹ ಒಂದು ಐಟಮ್ ಏನಿದೆ ಅದು ಆನ್ಲೈನಲ್ಲಿ ಸಿಗುತ್ತೆ. ನಾನು ಅದನ್ನು ಪರ್ಚೇಸ್ ಮಾಡಿದ್ದೆ. ಇದು ಒಂದು ಬಂದುಬಿಟ್ಟು ಒಂದು 200-400 ರೂಪಾಯಿ ಒಳಗಡೆ ಸಿಗುತ್ತೆ. ನಾನು ಇದರ ಲಿಂಕ್ ಕೂಡ ನಿಮಗೆ ಹಾಕಿರ್ತೀನಿ ನೋಡಿ. ಇವಾಗ ರೆಡಿಯಾಗಿರುವಂಥ ಹೂರಣನ ಸೈಡಿಗೆ ಇಟ್ಕೊಳ್ಳೋಣ ನೋಡಿ. ರೆಡಿಯಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಮೊದಲಿಗೆ ಏನು ನಾದಿಟ್ಕೊಂಡಿದ್ವಲ್ವ ಮೈದಾ ಹಿಟ್ಟಿಂದು, ಅದನ್ನು ಕೂಡ ನಾನು ಇವಾಗ ಇಲ್ಲಿ ತೆಗೆದುಬಿಟ್ಟು ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇವಾಗ ಕರೆಕ್ಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಥರ ತೋರಿಸಿದ್ದೀನಿ. ಒಂದು ಲಟ್ಸೋದು, ಇನ್ನೊಂದು ನಾವು ಇಲ್ಲಿ ಲಟ್ಟಣಿಕೆಯಿಂದ ಮಾಡ್ಕೊಳೋದು ಮತ್ತು ಕೈಯಿಂದನೂ ಕೂಡ ಮಾಡ್ಕೊಳೋದು, ಎರಡೂ ಕೂಡ ತೋರಿಸಿದ್ದೀನಿ. ಈ ರೀತಿ ನಿಮ್ಮ ಹತ್ರ ಪೇಪರ್ ಇಲ್ಲ ಅನ್ನೋ ಹಾಗಿದ್ರೆ, ಬಟರ್ ಪೇಪರು ಅಥವಾ ಶೀಟು ಏನೂ ಇಲ್ಲ ಅನ್ನೋ ಹಾಗಿದ್ದರೆ ನೀವು ಮನೆಯಲ್ಲೇ ಯೂಸ್ ಮಾಡುವಂಥ ಅಡುಗೆ ಎಣ್ಣೆಯ ಬಳಕೆ ಮಾಡುವಂಥ ಅಡುಗೆ ಎಣ್ಣೆ ಏನಿರುತ್ತಲ್ವ ಅದರದ್ದೇ ನೀವು ತೊಗೋಬೋದು. ಆ ಕವರ್ನ ಕಟ್ ಮಾಡ್ಕೊಂಡು ಕೂಡ ನೀವು ಹೋಳಿಗೆನ ಮಾಡ್ಕೋಬಹುದು ನೋಡಿ. ಇವಾಗ ಫಸ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ಉಂಡೆ ಮಾಡಿಕೊಂಡು ಸೈಡಿನ ಎಡ್ಜಸ್ ಏನಿದೆ ಅದನ್ನು ಸ್ವಲ್ಪ ಸೈಡಿಗೆಲ್ಲ ಸರಿಸಿದ ಮೇಲೆ ಒಂದು ಉಂಡೆನ ಇಟ್ಕೊತಾ ಇದ್ದೀನಿ. ಈ ರೀತಿ ಉಂಡೆನ ಇಟ್ಕೊಂಡ್ಬಿಟ್ಟು ನಾವು ಕರೆಕ್ಟಾಗಿ ಮೇಲ್ಗಡೆ ಭಾಗ ಏನಿದೆ ಹಿಟ್ಟು ಜಾಸ್ತಿ ಆಗಿದೆ ಅನ್ನೋ ಹಾಗಿದ್ರೆ ಅದನ್ನು ತೆಗಿಬೇಕಾಗುತ್ತೆ. ಉಂಡೆ ಎಷ್ಟಿದೆಯೋ ಅಷ್ಟೇ ನಮಗೆ ಹಿಟ್ಟು ಬೇಕಾಗುತ್ತೆ, ಜಾಸ್ತಿ ತೊಗೊಳೋದು ಬೇಕಾಗೋದಿಲ್ಲ ನೋಡಿ. ಈ ರೀತಿ ತೊಗೊಂಡ್ಬಿಟ್ಟು ನಿಮಗೆ ಉಂಡೆದು ಎಷ್ಟಿದೆ ಅಷ್ಟು ಕರೆಕ್ಟಾಗಿ ಬರುತ್ತೆ. ಉಳಿದಿರೋದನ್ನು ತೆಗೆದುಬಿಡಿ. ಈಗ ಸ್ವಲ್ಪ ಕೆಳಗಡೆ ನಾವೇನು ಲಟ್ಟಿಸ್ತೀವಲ್ವ ಅಲ್ಲಿ ಕೂಡ ಮತ್ತು ಮೇಲ್ಗಡೆ ಸ್ವಲ್ಪ 2 ಕಡೆ ಎಣ್ಣೆನ ಹಚ್ಕೋಬೇಕಾಗುತ್ತೆ. ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ರೀತಿ ತಿಕ್ತಾ ಹೋಗಬೇಕು. ನಿಮಗೆ ಈ ರೀತಿ ಬರೋದಿಲ್ಲ ಅನ್ನೋರು ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ 2 ಥರ ತೋರಿಸ್ತೀನಿ. ನಿಮಗೆ ಲಟ್ಸೋಕ್ಕೆ ಬರಲ್ಲ ಅನ್ನೋರು ಕೈಯಿಂದ ಈ ರೀತಿ ತಟ್ಕೊತಾ ಹೋಗ್ಬೋದು ನೋಡಿ. ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಹೂರಣ ಮತ್ತು ಈ ಒಂದು ಮೈದಾ ಹಿಟ್ಟು ನಾದಿರುವಂಥದ್ದಾಗಿರ್ಬೋದು, ಹೂರಣ ಆಗಿರ್ಬೋದು, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇತ್ತು ಅನ್ನೋ ಹಾಗಿದ್ರೆ ನಿಮಗೆ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಎಷ್ಟು ಕರೆಕ್ಟಾಗಿ ಬಂದಿದೆ ಅಂಥೇಳಿ. ಇದೇ ರೀತಿ ನೀವು ಕೂಡ ಎಡ್ಜಸ್ಟ್ನ ಮಾಡ್ಕೊತಾ ಹೋಗಿ. ಮಿಡಿಲ್ನಲ್ಲಿ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು, ಹರಿದು ಬಿಡುತ್ತೆ. ಲಾಸ್ಟಿಗೆ ಅಷ್ಟೇ ಪ್ರೆಸ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಹೋಳಿಗೆ ಕೂಡ ಚೆನ್ನಾಗಿ ಬರುತ್ತೆ, ಮೃದುವಾಗಿ ಇರುತ್ತೆ. ಹಾಗೆ ದಿನವಿಡೀ ಇಟ್ಟು ಕೂಡ ಮೆತ್ತಗಾಗೋದಿಲ್ಲ. ಸ್ವಲ್ಪ ನಾನು ಈಗ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ಕೈಯಿಂದ ತಟ್ಟಿದ್ನಲ್ವ ಆ ಶೇಪ್ ಕಾಣಬಾರ್ದು ಅಂಥೇಳಿ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀವು ಜಸ್ಟ್ ಕೈನೇ ಹಿಂಗೆ ಪ್ರೆಸ್ ಮಾಡ್ಕೊಂಬಿಟ್ರೆ ನೀವು ಒತ್ತಿರೋ ಅಂಥದ್ದೇನಿದೆ ಅದು ಮಾಯವಾಗಿಬಿಡುತ್ತೆ. ಈಗ ರೆಡಿಯಾಗಿದೆ. ಇದನ್ನು ನಾವು ಹಂಚಿನ ಮೇಲೆ ಹಾಕ್ಬೇಕಾದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಅಗಲ ಇರೋದೇನಂತೆ ಕಮ್ಮಿ ಆಗುತ್ತೆ. ನಾವು ಎಷ್ಟು ದೊಡ್ಡದು ಮಾಡಿದರೂ ಕೂಡ ಹಂಚಿನ ಮೇಲೆ ಹಾಕೋ ಟೈಮ್ನಲ್ಲಿ ಏನಾಗುತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ. ಈಗ ನಾನು ನಿಮಗೆ ಹಂಚಿನ ಮೇಲೆ ಹಾಕೋದು ಕೂಡ ತೋರಿಸ್ತೀನಿ. ಹಂಚು ಬಿಸಿ ಮಾಡ್ಕೋಬೇಕು. ಹಂಚು ಬಿಸಿ ಆದಮೇಲೆ ನಾವು ಇದನ್ನು ಹಂಚಿನ ಮೇಲೆ ಹಾಕಿದ ತಕ್ಷಣವೇ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಫ್ಲೇಮ್ ಏನಿದೆ ನೋಡಿ ಸ್ವಲ್ಪ ಒಂದೇ ಟೈಮು ಜೋರು ಇಟ್ಕೊಳಕ್ಕೆ ಹೋಗಬೇಡಿ. ಒಂದು ಮೀಡಿಯಮ್ ಸೈಜ್ನಲ್ಲಿ ಫ್ಲೇಮ್ನ ಇಟ್ಕೊಂಡ್ಬಿಟ್ಟು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ. ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ. ಈ ರೀತಿ ಕಲರ್ ಚೇಂಜ್ ಆಗ್ತಾ ಇರಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ, ಅಂದರೆ ಇದನ್ನು ಉಲ್ಟಾ ಮಾಡ್ಕೋಬೇಕಾಗತ್ತೆ. ನಿಮಗೇನಾದರೂ ಇಲ್ಲಿ ಎಣ್ಣೆ ಹಚ್ಚೋಕ್ಕೆ ಇಷ್ಟ ಇಲ್ಲ ಅನ್ನೋರು ನೀವು ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ, ನೀವು ಇಲ್ಲಿ ತುಪ್ಪನಾದರೂ ಯೂಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈಸಿಯಾಗಿ ಹೋಳಿಗೆ ಮಾಡ್ಕೋಬೋದು, ಸಮಯ ಜಾಸ್ತಿ ತೊಗೊಳೋದಿಲ್ಲ. ನಾನು ನಿಮಗೆ ಮೊದಲೇ ಹೇಳಿರುವ ಹಾಗೆ ಇಲ್ಲಿ 2 ಥರ ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ನೇದು, ನಾನು ಇಲ್ಲಿ ಕೈಯಿಂದ ಲಟ್ಸಿರುವಂತಹ ಹೋಳಿಗೆ ಇದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಬನ್ನಿ ಇವಾಗ ನೆಕ್ಸ್ಟ್ನೇದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನು ಫಸ್ಟಿಗೆ ಒಂದು ಉಂಡೆ ತೊಗೊಂಡಿದ್ದೀನಿ, ಅದನ್ನು ಕೂಡ ಅಷ್ಟೇ ಸೇಮ್ ಸೈಡಿಗೆ ಇರುತ್ತಲ್ವ ಎಡ್ಜಸ್ ಏನಿದೆ ಅಲ್ವ ಅದನ್ನು ನಾವು ಕರೆಕ್ಟಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪ್ರೆಸ್ ಮಾಡ್ಕೊಂಬಿಟ್ಟು ನೀವು ನಿಮ್ಮ ಕೈಯಲ್ಲಾದರೂ ಇಟ್ಕೋಬೋದು, ಇಲ್ಲ ಅಂತಂದರೆ ನೀವು ಲಟ್ಸುವಂಥ ಲಟ್ಟಣಿಕೆಯ ಮಣಿ ಮೇಲಾದರೂ ಇಟ್ಕೋಬೋದು. ನಾನು ಇಲ್ಲಿ ಕೈಯಿಂದ ತೋರಿಸ್ಕೊಡ್ತಾ ಇದ್ದೀನಿ. ಉಂಡೆನ ತೊಗೊಂಡ್ಬಿಟ್ಟು ಇವಾಗ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಅದನ್ನು ಮುಚ್ಕೋಬೇಕಾಗತ್ತೆ, ಒಂದು ಸತಿ ಕ್ಲೋಸ್ ಮಾಡ್ಕೋಬೇಕು. ಎಲ್ಲಿ ಕೂಡ ನಿಮಗೆ
ನಿಮಗೆ ಜಾಸ್ತಿ ಮತ್ತು ಕಮ್ಮಿ ಅಂತ ಅನಿಸೋದೇ ಇಲ್ಲ. ಈಗ ಎಣ್ಣೆನ ಸ್ವಲ್ಪ ತೊಗೊಂಡು ತುದಿ ಏನು ಬರುತ್ತಲ್ವ ಅದನ್ನು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಿಕೊಂಡು ಇವಾಗ ನೋಡಿ ನಾನು ನಿಮಗೆ ಯಾವ ರೀತಿ ಲಟ್ಟಣಿಕೆಯಿಂದ ಲಟ್ಟಿಸೋದಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಹೋಳಿಗೆ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಅನ್ನೋರು ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ನಿಮಗೆ ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವು ಒಂದು ಸೈಡಿಂದ ನೀವು ಲಟ್ಟಿಸ್ಕೊಳೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಒಂದು ಸೈಡಿಂದ ಮಾಡೋದ್ರಿಂದ ಏನಾಗುತ್ತೆ, ರೌಂಡ್ ಶೇಪ್ ಕರೆಕ್ಟಾಗಿ ಬರುತ್ತೆ. ಎಲ್ಲೆಲ್ಲಿ ರೌಂಡ್ ಬಂದಿಲ್ವಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ತಿಕ್ಕೊಳೋದ್ರಿಂದ ಮತ್ತೆ ರೌಂಡ್ ಶೇಪ್ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ ನೀವಿಲ್ಲಿ ಹಿಂದೆ ಮುಂದೆ ಮಾಡೋದು ಅಥವಾ ಹೂರಣನ ಮತ್ತು ಮೈದಾ ಹಿಟ್ಟೇನು ಮಿಕ್ಸ್ ಮಾಡಿರ್ತೀವಲ್ವ ಅದನ್ನು ಎತ್ತೋದು ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಮಣಿ ಏನಿದೆ ಅದನ್ನೇ ಸೈಡಿಗೆ ಸರಿಸ್ತಾ ಹೋಗಬೇಕಾಗತ್ತೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಏನೂ ಜಾಸ್ತಿ ಇಲ್ಲಿ ಸ್ಟ್ರೆಸ್ ತೊಗೊಂಡು ಮಾಡೋವಂಥದ್ದು ಇರೋದಿಲ್ಲ ಹೋಳಿಗೆನ. ಇವಾಗ ನಾನು ಹಂಚಿನ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಉಬ್ಬಿ ಉಬ್ಬಿ ಬರುತ್ತೆ, ಮೃದುವಾಗಿ ಮೆದುವಾಗಿ ಮೆತ್ತಗೆ ಇರುತ್ತೆ. ಇಡೀ ರಾತ್ರಿ ಇಟ್ಟರೂ ಕೂಡ ಏನೂ ಆಗೋದಿಲ್ಲ, ಇಡೀ ದಿನ ರಾತ್ರಿ ಆರಾಮ್ಸೆ ಇಡ್ಬೋದು. ಇವಾಗ ಕಾದಿರುವಂತಹ ಒಂದು ಸೈಡ್ ಬಿಸಿಯಾಗಿದೆ. ಬಿಸಿಯಾಗಿದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನು ಮತ್ತೆ ಇದನ್ನು ಟರ್ನ್ ಮಾಡ್ಕೊತಾ ಇದ್ದೀನಿ. ಕಲರ್ ನೋಡಿ ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ನಾವೇನು ಮಾಡಬೇಕಾಗುತ್ತೆ, ಟರ್ನ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಇದನ್ನು ಉಲ್ಟಾ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ ನೋಡ್ಕೊಳ್ಳಿ. ಒಂದು ಸತಿ ನೀವು ಇದೇ ರೀತಿ ಮೆಥಡ್ನಲ್ಲಿ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಕೆಡೋದಿಲ್ಲ. ಹಿಟ್ಟಾಗಿರ್ಬೋದು, ಮಾಡಿರುವಂಥ ಹಿಟ್ಟು ನಾದಿರುವಂಥ ಹಿಟ್ಟಾಗಿರ್ಬೋದು ಅಥವಾ ಹೂರಣ ಆಗಿರ್ಬೋದು, ಹೋಳಿಗೆ ಹೂರಣ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ. ಹಾಗೆ ಉಳಿದಿರುವಂಥ ಹೂರಣ ಏನಾದರೂ ಸ್ವಲ್ಪ ಉಳಿದಿತ್ತು ಅನ್ನೋ ಹಾಗಿದ್ದರೆ ಅದನ್ನು ಸಾಂಬಾರಿಗೆ ಹಾಕಿ ಸಾಂಬಾರ್ ರೆಸಿಪಿ ಕೂಡ ನಾನು ಮುಂಬರುವ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ತೊಗರಿಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಎಷ್ಟು ಮೆತ್ತಗೆ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ನೋಡಿದ ತಕ್ಷಣವೇ ತಿನ್ನಬೇಕು ಅಂತ ಆಸೆ ಆಗಬೇಕು, ಆ ರೀತಿ ಮೆತ್ತಗೆ ಮೃದುವಾಗಿದ್ದಾವೆ.